ಬರ್ತಿದ್ವಿ, ಇವತ್ತಿಗೂ ಅಷ್ಟೇ. ಎಷ್ಟೋ ಫ್ರೆಂಡ್ಸು ವಿಭೂತಿ ಹಾಕೋ ಬರ್ತಿದ್ರು, ಎಷ್ಟೋ ಹುಡುಗಿರು ಕುಂಕುಮ ಇಟ್ಕೊ ಬರ್ತಾ ಇದ್ರು. ಅದರಲ್ಲಿ ಡಿಫ್ರೆಂಟ್ ನೋಡಿ, ವಿಭಿನ್ನತೆಯಲ್ಲಿ ಏಕತೆಯನ್ನು ನಮ್ಮ ದೇಶದ ಸೌಂದರ್ಯ. ಮತ್ತು ಕರ್ನಾಟಕ ರಾಜ್ಯ ಒಂದು ಸರ್ವ ಜನಾಂಗದ ಶಾಂತಿಯ ತೋಟ. ಅದೇ ಒಂದು ಧರ್ಮದವರು ಒಂದು ಗೌರವದಿಂದ ಏನೋ ಆ ಹೆಣ್ಮಕ್ಳು ಹಾಕೊಳ್ತಾ ಬರ್ತಾರೆ, ಅವ್ರಿಗೆ ಒಂದು ಸ್ವಲ್ಪ ಗೌರವ ಕೊಡೋಣ ಅಂತಿಲ್ಲ ಇವ್ರಿಗೆ. ನೀವು ಹಾಕೊಂಡ್ಬಿಟ್ರೆ ನಾವು ಕೇಸರಿ ಶಾಲೆ ಹಾಕೋ ಬರ್ತೀವಿ. ನಿಜವಾಗ್ಲೂ ಹೇಳಿ, ನೀವು ಒಂದು ಹಿಂದೂ, ನೀವ್ಯಾಕ್ರಿ ಕೇಸರಿ ಶಾಲೆ ಹಾಕಿಲ್ಲ? ಎಲ್ಲಿ ನಿಮ್ ಕೇಸರಿ ಶಾಲು? ಅದು ಧರ್ಮದ ಸಂಕೇತ ಅಲ್ವಾ? ಎನಿ ಟೈಮ್ 24 hours ಕತ್ತಿಗೆ ಸುತ್ಕೊಂಡೇ ಇರಕಾಯ್ತದ? ಏನ್ ಮಾತಾಡ್ತಾರೆ ಸರ್? ಅಲ್ಲ, ಏನ್ ಮಾತಾಡ್ತೀರಾ ಸರ್? ಮುಸ್ಲಿಂ ಹೆಣ್ಣು ಮಗು ಕಾಲೇಜಲ್ಲಿ ವಸ್ತ್ರ ಸಂಹಿತೆ ಅಂತ ಇರುತ್ತೆ ಅಲ್ವಾ? ವಸ್ತ್ರ ಸಂಹಿತೆ ಅಂತ ಇರುತ್ತೆ ಶಾಲೆಗಳಲ್ಲಿ. ಸರಿ, ಕೇಸರಿ ಶಾಲು ನಾನು ಒಂದು ಹೇಳೋದು ಏನಂತಂದ್ರೆ, ಶಾಲಾ ಕಾಲೇಜುಗಳು ನಾವು ಯಾವತ್ತೂ ನೋಡಿದಿಲ್ಲ ಸರ್ ಇದನ್ನ. ಆದ್ರೆ ಯಾವಾಗ ಹಿಜಾಬ್ ವಿಚಾರ ಬೆಳಕಿಗೆ ಬಂತು, ಈ ಗವರ್ಮೆಂಟ್ ಸ್ಕೂಲ್ ಸ್ಟೂಡೆಂಟ್ಸ್ ಕೈಯಲ್ಲಿ ಈ ಶಾಲ್ ಎಲ್ಲಿಂದ ಬಂತು ಅಂತ ನಮಗೆ ಸೂರತ್ನಿಂದ ಬಂತು. ಸರಿ, ಬಿಜೆಪಿ ನಾಯಕರು ತರಿಸಿದ್ರು. ಅಲ್ಲ, ತಪ್ಪೇನಿಲ್ಲ ಸರ್. ನಾನು ಉದ್ದೇಶದ ಬಗ್ಗೆ ಮಾತಾಡ್ತೀನಿ. ಉದ್ದೇಶ ಇವತ್ತು ರಾಜಕಾರಣ ಇಲ್ಲ, ರಾಜಕಾರಣ ಎಲ್ಲಾದ್ರಲ್ಲೂ ನುಗ್ಗೈತೆ ಸರ್. ರಾಜಕಾರಣ ಇಲ್ಲ, ನಿಮ್ಮ ರಾಜಕೀಯ ಮುಂದೆ ನಮ್ದು. ಇವತ್ತು ಹೇಳ್ತಾರೆ ಬಿಜೆಪಿ ಇವರು ಕೋಮುವಾದಿಗಳು, ಇವರೇನೋ ಬಹಳ, ಇವರು ಮುಸ್ಲಿಂ ಪಕ್ಷಗಳು ಕೋಮುವಾದಿ ಪಕ್ಷಗಳಲ್ವಾ? ಏನ್ ಬಿಜೆಪಿ ಮಾತ್ರನಾ ಅಂದ್ರೆ ನೀವು ಅಲ್ವಾ? ಹೌದ್ರಿ, ನಮ್ಮ ಕೋಮಿಗೆ, ನಮ್ಮ ಹಿಂದೂಗಳಿಗೆ ನಾವು ಪಕ್ಷ ಇರೋದು. ನಾವು ಭಾರತೀಯ ಹಿಂದುತ್ವ ಅಂದ್ರೆ ಈಗ ನೋಡಿ, ಪ್ರಧಾನಮಂತ್ರಿ ಸಬ್ಕೆ ಸಾಥ್ ಸಬ್ಕೆ ವಿಕಾಸ್ ಅಂತ ನಾವು ಆಯ್ತು, ಬಕ್ವಾಸ್ ಹೇಳ್ತೀವಿ. ನಾವೇನ್ ಬಕ್ವಾಸ್ ಬನ್ನಿ ಸರ್, ನಾನು ಹೇಳ್ತೀನಿ ಸರ್. ಇವಾಗ ಪ್ರಣಾಳಿಕೆ ಏನೇನು ಕೊಟ್ಟಿದ್ರಿ ಮೇಡಮ್ ನೀವು? ಸರ್ಕಾರ ಮುಸಲ್ಮಾನರಿಗೆ ಪ್ರಣಾಳಿಕೆಯಲ್ಲಿ ಏನೇನು ಕೊಟ್ಟಿದ್ರಿ? ಒಂದ್ ನಿಮಿಷ ಸರ್, ನಿಮ್ ಬಗ್ಗೆ ನಿಮ್ಗೆ ಸಪೋರ್ಟ್ ಮಾಡ್ತಾ ಇದ್ದೀನಿ ಸರ್. ನಿಮ್ಗೆ ಸಪೋರ್ಟ್ ಇದೆ, ಒಂದ್ ನಿಮಿಷ ಹೇಳಿ ಸರ್. ಅಲ್ಲ, ಅದು ಪ್ರಣಾಳಿಕೆಯಲ್ಲಿ ಏನಿತ್ತು ಹೇಳಿ ಮೇಡಮ್. 4 ಪಾಯಿಂಟ್ ಹೇಳಿ, ಪ್ರಣಾಳಿಕೆ ಏನ್ ಕೊಟ್ಟಿದ್ರೆ? ಸರ್, ನಾನು ಅವ್ರ ಕ್ವಶನ್ ಆನ್ಸರ್ ಮಾಡ್ತೀನಿ. ನೀವು ಅಲ್ಲ, ನಾನು ನಿಮ್ಮ ಪ್ರಣಾಳಿಕೆ ಏನ್ ಹೇಳಿದ್ರಿ ಅಂತ ಈ ಕ್ವಶನ್ ಕೇಳ್ತೀರಲ್ವಾ? ಹೇಳಿ ಸರ್. ಒಂದ್ ನಿಮಿಷ ಸರ್. ಮುಸ್ಲಿಂ ಅವ್ರನ್ನ ಓಲೈಕೆ ಮಾಡ್ಕೊಂಡು ಮುಸ್ಲಿಂಗೆ ಮಾತಾಡ್ತೀನಿ ಅಂತ ನಾನು ಬಂದಿಲ್ಲ. ಹಿಜಾಬ್ ವಿಚಾರ, ಹೆಣ್ಮಕ್ಳಿಗೆ ಈ ತರ ಸಮಸ್ಯೆ ಆಗ್ತಿದೆ, ಶಿಕ್ಷಣದಿಂದ ನಿಮ್ ಪ್ರಣಾಳಿಕೆ ಬೇಕು ಅಂದ್ರೆ ಪ್ರಣಾಳಿಕೆ ಅಂತಲ್ಲ ಸರ್. ಹಿಜಾಬ್ ಮಾತಾಡ್ಲಿ, ಹಿಜಾಬ್ ಜೊತೆ ಪ್ರಣಾಳಿಕೆ ಏನಿದೆ ಅದ್ರ ಬಗ್ಗೆ ಮಾತಾಡಲ್ಲ, ಅದ್ರ ಬಗ್ಗೆ ಮಾತಾಡಲ್ಲ. ಪ್ರಣಾಳಿಕೆಯಲ್ಲಿ ಸಿದ್ದರಾಮಯ್ಯ ಅವರು ಟಿಪ್ಪು ಜಯಂತಿ ಮಾಡಬಹುದು, ಇದು ಸರ್ಕಾರಿ ಕಾರ್ಯಕ್ರಮ. ವಿಧಾನಸೌಧದಲ್ಲಿ ಟಿಪ್ಪು ಜಯಂತಿ ಮಾಡಿದ್ರು. ಆ ಸಂದರ್ಭದಲ್ಲಿ ಬಿಜೆಪಿನವರು ಒಂದೇ ಒಂದು ಮಾತು, ನಾವು ಸರ್ಕಾರ ರಚಿಸಿದ್ರೆ ಮುಂದಕ್ಕೆ ನಮ್ಮ ಸರ್ಕಾರ ರಾಜ್ಯದಲ್ಲಿ ಬಂದ್ರೆ ಟಿಪ್ಪು ಜಯಂತಿನ ನಾವು ಬ್ಯಾನ್ ಮಾಡ್ತೀವಿ ಅಂತ ಬಂದ ಮೊದಲನೇ ಡಿಸಿಷನ್ ತಗೊಂಡಿದ್ದ ತೀರ್ಮಾನ ಯಡಿಯೂರಪ್ಪನವರು ಟಿಪ್ಪು ಜಯಂತಿಯನ್ನ ಬ್ಯಾನ್ ಮಾಡಿದ್ರು. ಆ ಧೈರ್ಯ ಸಿದ್ದರಾಮಯ್ಯ ಅವ್ರಿಗೆ ಹಾಕಿಲ್ಲ. ಬಂದ ದಿನನೇ ಹಿಜಾಬ್ ಅನ್ನ ನಾವು ವಾಪಸ್ ತಗೋತಾ ಇದೀವಿ, ಮಾಡ್ಬೋದಾಗಿತ್ತು. ದಾವಣಗೆರೆಯಲ್ಲಿ ಪ್ರಶ್ನೆ ಸುದ್ದಿಗೋಷ್ಠಿ ಮಾಡಿ ಆಕ್ರೋಶ ವ್ಯಕ್ತಪಡಿಸಿ ನಮಗ್ ಕೊಡ್ಲಿಲ್ಲ ಅಂದ್ರೆ ಮುಂದೆ ಪಾಠ ಕಲಿಸ್ತೀವಿ ಅಂದ್ರೆ ಇವತ್ತು ಬಂದ್ಬಿಟ್ಟು ಕಣ್ಣಲ್ಲಿ ಧೂಳ ಗೊತ್ತು ಅಂತ ಎಲ್ಲ ಕರೆಕ್ಟ್ ಅಂತ. ನಂದು ಕೆಲವೊಂದು ಪ್ರಶ್ನೆಗಳಿದೆ ಸರ್. ಇದು ಯಾವಾಗ್ಲಿಂದನೋ ನನ್ನ ಕಾಡ್ತಾ ಇರೋ ಪ್ರಶ್ನೆಗಳು. ನೋಡಿ, ಇವಾಗ ಮೂಲ ಧರ್ಮ ಅಂತ ತಗೊಂಡು ಇವರು ವಿಜಯ್ ಅವರು ಅಥವಾ ಬಿಜೆಪಿ ಅವರು ಹೇಳ್ತಾರೆ ಕೇಶರಿ ಶಾಲು ನಮ್ಮ ಧರ್ಮದ ಸಂಕೇತ ಅಂತ. ಬಿಡಿ ಸರ್, ಈಗ ನಾನು ಒಂದು ಹೆಣ್ಣು ಹಿಂದೂ ಸಂಪ್ರದಾಯದಲ್ಲಿ ಹುಟ್ಟಿದೀನಿ, ನಮ್ಮ ತಂದೆ ತಾಯಿ ನನಗೆ ಕಳಿಸಿದ್ದಾರೆ. ನೋಡಿ ಸರ್, ಇವತ್ತು ಮೊದಲು ಸತಿ ಸಹಗಮನ ಪದ್ಧತಿ ಇತ್ತು. ಈ ತರ ಎಲ್ಲ ಸಾಕಷ್ಟು ಬದಲಾವಣೆಗಳು ಮಾಡ್ಕೊಂಡು ಮೂಢನಂಬಿಕೆ ಆಚರಣೆಗಳಿಂದ ನಾವು ಹೊರಗಡೆ ಬಂದ್ವಿ. ಇವತ್ತಿನ ದಿವಸ ಹೆಣ್ಮಕ್ಳು ಇವ್ರದೇ ಮನೆ ಇರ್ಬೋದು, ಅವ್ರದೇ ಮನೆಯಲ್ಲಿ ಇರ್ಬೋದು, ಯಾರೋ ಒಬ್ಬರು ಸಂಬಂಧಿಕರದು ಇರ್ಬೋದು. ನಾನು ಹೇಳ್ತೀನಿ ನೋಡಿ, ಬೆಳಗ್ಗೆ ತಾಳಿ ಹಾಕೊಂಡು ದೇವಸ್ಥಾನಕ್ಕೆ ಹೋಗಿ ಬರ್ತಾರೆ ಸರ್, ಮಧ್ಯಾಹ್ನ ಆಗಿದ ತಕ್ಷಣ ತೆಗ್ದಿಟ್ಟು ಜೀನ್ಸ್ ಹಾಕೊಂಡು ಮಾಲ್ಗೆ ಹೋಗ್ತಾರೆ. ಇದಕ್ಕೆ ಏನು ಹೇಳ್ತಾರೆ? ಈ ಧರ್ಮನ ಯಾರು ಕಾಪಾಡ್ತಾರೆ? ಇವ್ರು ಕಾಪಾಡ್ತಿದಾರ ಧರ್ಮನ? ಎಷ್ಟು ಜನ ಹೂ ಇಟ್ಕೊಂಡು ತಲೆಯಲ್ಲಿ ಓಡಾಡ್ತಿದ್ದಾರೆ ಸರ್? ಇದೊಂದೇ ಶಾಲುನ ಹಿಂದೂ ಧರ್ಮನ ರೆಪ್ರೆಸೆಂಟ್ ಮಾಡೋದು? ಇದೆಲ್ಲ ರೆಪ್ರೆಸೆಂಟ್ ಮಾಡಲ್ವಾ? ಇದನ್ನೆಲ್ಲ ಇವ್ರ ಮನೆಗಳಲ್ಲಿ ಇವ್ರು ಪ್ರಶ್ನೆ ಮಾಡ್ತಿದಾರ ಸರ್? ನಾವು ತಲೆಯಲ್ಲಿ ಕೂದಲು ಬಿಡೋ ಸಂಪ್ರದಾಯ ನಮ್ಮ ಮನೆಗಳಲ್ಲಿ ಇರಲಿಲ್ಲ.
ಕಾಲ ಬದಲಾಗಿದೆ, ಹೆಣ್ಮಕ್ಳು ಬದಲಾಗಿದ್ದಾರೆ, ಸಂಪ್ರದಾಯಗಳು ಬದಲಾಗ್ತಿದೆ. ಅದರೊಟ್ಟಿಗೆ ನೋಡಿ ಅವ್ರು ಏನ್ ಹೇಳಿದ್ರು, ಒಂದು ಆಚರಣೆ, ಒಂದು ಬಟ್ಟೆ. ಅವ್ರೇನು ಬುರ್ಕಾ ಹಾಕೊಂಡ್ ಬರ್ತೀವಿ ಅಂತ ಹೇಳಿಲ್ಲ, ತಲೆಗೆ ಬಟ್ಟೆ ಕಟ್ಕೊಂಡ್ ಬರ್ತೀವಿ ಅಂತೀವಿ. ನಮ್ಮ ಹೆಣ್ಮಕ್ಳು ಕಟ್ಕೋತಿದ್ದಾರೆ. ಅವ್ರೇನ್ ಹೇಳಿದ್ದಾರೆ, ಇವಾಗ ನಿನ್ನೆ ಹೇಳಿದಾಗ ಜನಿವಾರನು ಹಾಕೊಳ್ಳಿ, ಜನಿವಾರಕ್ಕೆ ಎಷ್ಟು ದೊಡ್ಡದು ತೇಜಸ್ವಿ ಸೂರ್ಯ ಅವರು ಬಂದ್ಬಿಟ್ರು ದೊಡ್ಡದಾಗಿ ಇದು ಮಾಡ್ಕೊಂಡು, ಅದೇ ನೀಟಲ್ಲಿ ಇಷ್ಟು ಜನಕ್ಕೆ ಅನ್ಯಾಯ ಆದಾಗ ಆ ಎಂಪಿಗೆ ಕರಳು ಚುರ್ ಅನ್ಲಿಲ್ವಾ ಸರ್? ಬರೀ ತನ್ನ ಬ್ರಾಹ್ಮಣ ಅನ್ನೋದಕ್ಕೆ ಮಾತ್ರ ಜನಿವಾರ ಮಾತ್ರ ಕಾಣಿಸ್ತಾ? ಪ್ರತಿಯೊಂದಕ್ಕೂ ಹೋರಾಟ ಮಾಡಬೇಕು ಅಂತ ನಾನು ಹೇಳ್ತೀನಿ. ಈ ತರ ಮೂಲಭೂತವಾಗಿ ಹಿಂದೂ ಸಂಪ್ರದಾಯಗಳನ್ನ ನೀವು ತಗೊಂಡ್ರೆ ನಾವು ಇವತ್ತು 80% ಫಾಲೋ ಮಾಡ್ತಿಲ್ಲ. ಯಾರು ಅಷ್ಟೇ ಸರ್, ಇಲ್ಲಿ ಕೂತಿರೋರು ಅಷ್ಟೇ, ಆ ಮೇಡಮ್ ಮನೆ ಇರ್ಬೋದು, ವಿಜಯ್ ಕುಮಾರ್ ಮನೆ ಇರ್ಬೋದು, ಯಾರು ಪಾಲನೆ ಮಾಡ್ತಿಲ್ಲ. ನಾನು ಗಂಟಾಘೋಷವಾಗಿ ಮಾತನ್ನ ಹೇಳ್ತೀನಿ, ಬನ್ನಿ ನನ್ನ ಜೊತೆ ಮಾಲ್ಗೆ. ಎಷ್ಟು 80% ಹಿಂದೂಗಳು ನಾನು ಹುಡುಕೊಡ್ತೀನಿ, ಎಷ್ಟು ಜನ ಫಾಲೋ ಮಾಡ್ತಿದ್ದಾರೆ. ಇಲ್ಲಿ ಕುತ್ಕೊಂಡು ಶಾಲೆ ಹಾಕೊಂಡ್ಬಿಟ್ಟಿದ ತಕ್ಷಣ ಹಿಂದೂ ಧರ್ಮ ಉಟ್ಕೊಂಡ್ಬಿಡುತ್ತಾ ಸರ್? ಧರ್ಮ ಇಲ್ಲಿ ಉಟ್ಕೊಳ್ಳಲ್ಲ. ಅಲ್ಲ, ಪಾಕಿಸ್ತಾನ ಜೈ ಅಂದಿದ ತಕ್ಷಣ ನಾವು ಪಾಕಿಸ್ತಾನ ಮಾರಿಲ್ಲ. ಪಾಕಿಸ್ತಾನ ಜೈ ಭೂತ ಹಾಕೊಂಡು ಜನನ್ನ ಭಯ ಬೀಳಿಸ್ತಾ ಇದ್ರಲ್ಲ. ಮಧ್ಯರಾತ್ರಿ ಬಿರಿಯಾನಿ ಹೌದಾ? ತಿನ್ನಕ್ಕೆ ಯಾರು ಹೋಗಿದ್ದು? ಯಾರು ಬಿರಿಯಾನಿ ತಿಂದ್ರ ಅಲ್ವಾ? ಚರ್ಚೆ ಒಂದು ಓಕೆ, ಒಂದ್ ನಿಮಿಷ. ಶಿವಾಜಿನಗರ ಕೊತ್ಮೀರಿ ತಗೊಳಕ್ ಹೋಗಿದ್ದೆ ಯಾರು? ಮೋದಿ ಅವರು ನವಾಜ್ ಶರೀಫ್ ಮನೆಗೆ ಹೋದ್ರಲ್ಲ. ಸರಿ, ಓಕೆ ವಿಜಯ್ ಕುಮಾರ್ ಸರ್ ನೋಡಿದ್ರ? ಒಂದ್ ನಿಮಿಷ. ಓಕೆ, ಮತ್ತೆ ಚರ್ಚೆ ಮುಂದುವರಿಯುತ್ತೆ. ಅದಕ್ಕೂ ಮುಂಚೆ ನಮ್ಮ ಜೊತೆಗೆ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ ಅಬ್ದುಲ್ ರಜಾಕ್ ಸರ್ ಥ್ಯಾಂಕ್ ಯು. ಚರ್ಚೆ ಮುಂದುವರಿಯುತ್ತೆ ಬ್ರೇಕ್ ಆದ್ಮೇಲೆ.